ಎಸ್ ಎಂ ಕೃಷ್ಣ ಅವರಿಗೆ ಕಾಂಗ್ರೆಸ್ ಯಾಕೆ ಬಿಟ್ರಿ, ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿ ಯಾಕೆ ಬಿಟ್ರಿ? ಅದು ಜಗದೀಶ್ ಶೆಟ್ಟರಿಗೆ 7ನೇ ಸಾರಿ ಯಾಕೆ ಟಿಕೆಟ್ ಕೊಟ್ಟಿಲ್ಲ? ಭಾರತೀಯ ಜನತಾ ಪಾರ್ಟಿ ಹೇಳ್ಬೇಕು, ಯಾರು ಇದ್ರ ಬಗ್ಗೆ ನಾನು ಕ್ವಶನ್ ಮಾಡ್ತಾರಲ್ಲ ಅವ್ರು ಹೇಳ್ಬೇಕು. ಇದಕ್ಕೆ ಕಟ್ಟಿ ಬೆಳೆಸಿದಂತಹ ಪಕ್ಷದ ಸ್ಥಿತಿಗೆ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ಆ ತುಡಿತ ಇದೆಯಲ್ಲ. ಇಷ್ಟು ಹಾರ್ಡ್ ವರ್ಕ್ ಮಾಡಿ ಪಾರ್ಟಿ ಕಟ್ಟಿದಂತದನ್ನ ಯಾರೋ ಕೆಲವು ವ್ಯಕ್ತಿಗಳ ಹಿತಾಸಕ್ತಿ ಸಲುವಾಗಿ ಇಡೀ ರಾಜ್ಯವನ್ನ ಬಿಜೆಪಿನ ಕಳ್ಕೊಂಡಿರಲ್ಲ ನೀವು. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಎಲ್ಲರೂ ಕೂಡ ಒಂದು ಪ್ರಶ್ನೆ ಏನ್ ಕೇಳ್ತಾರೆ ಗೊತ್ತಾ ಸರ್, ಎಸ್ ಎಂ ಕೃಷ್ಣ ಅವ್ರಿಗೂ ಮತ್ತು ಜಗದೀಶ್ ಶೆಟ್ಟರ್ ಅವ್ರಿಗೂ. ಎಸ್ ಎಂ ಕೃಷ್ಣ ಅವರಿಗೆ ಕಾಂಗ್ರೆಸ್ ಯಾಕೆ ಬಿಟ್ರಿ, ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿ ಯಾಕೆ ಬಿಟ್ರಿ? ಅಷ್ಟೆಲ್ಲ ಅಧಿಕಾರ ಕೊಟ್ಟಿತ್ತು ಪಕ್ಷ, ಕೊನೆ ಲೈಕ್ ಪಕ್ಷಕ್ಕಾಗಿ ದುಡಿಬಹುದು ಕೊನೆ ಪಕ್ಷ ಅನ್ನುವಂಥದ್ದು. ನಾವು ಒಂದು ಹೇಳ್ತೀನಿ, ಇದನ್ನ ಎಸ್ ಎಂ ಕೃಷ್ಣ ಅವ್ರದ್ದು ಬೇರೆ, ಆಲ್ಮೋಸ್ಟ್ ಎಲ್ಲ ಮುಗಿದ ಮೇಲೆ ಅವರು ಹೌದು ಜಾಯಿನ್, ಅವ್ರು ಕೇಳೋದು ಬೇರೆ. ಅದು ಜಗದೀಶ್ ಶೆಟ್ಟರಿಗೆ 7ನೇ ಸಾರಿ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂತ ರೀಸನ್ ಅನ್ನ ಭಾರತೀಯ ಜನತಾ ಪಾರ್ಟಿ ಹೇಳ್ಬೇಕು, ಯಾರು ಇದ್ರ ಬಗ್ಗೆ ನಾನು ಕ್ವಶನ್ ಮಾಡ್ತಾರಲ್ಲ ಅವ್ರು ಹೇಳ್ಬೇಕು. ಇದಕ್ಕೆ ಯಾವ ಕಾರಣದ ಸಲುವಾಗಿ ನನ್ನ ಮೇಲೆ ಏನಾದ್ರು ಸ್ಕ್ಯಾಮ್ ಇದ್ವು, ಕರಪ್ಷನ್ ಚಾರ್ಜಸ್ ಇತ್ತು, ಆಮೇಲೆ ಯಾವ್ದಾದ್ರು ಸಿಡಿ ಇತ್ತು, ಇನ್ಫ್ಯಾಕ್ಟ್ ಇವರು 74 ಇಯರ್ಸ್ ಆದ್ಮೇಲೆ ಅನ್ನುವಂಥದ್ದು, ಮತ್ತು ವಯಸ್ಸಿತ್ತು 67 68. ಹೌದು. ಹಾಗಾದ್ರೆ ಯಾಕೆ ಡಿನೈ ಮಾಡಿದ್ರು ಅದಕ್ಕೆ ಇವತ್ತಿಗೂ ಉತ್ತರ ಇಲ್ಲ. ಆಯ್ತಪ್ಪ, ಎಲ್ಲ ಸ್ಥಾನಮಾನ ನಾ ಹೇಳ್ತೇನಿಲ್ಲ, ನಾ ಅಗಳಿನ ಹೇಳಿದೀನಿ. ಕರೆಕ್ಟ್. 20 ತಿಂಗಳ ಮಂತ್ರಿ, 10 ತಿಂಗಳ ಮಂತ್ರಿ, ಮುಖ್ಯಮಂತ್ರಿ, 15 ತಿಂಗಳ ಆಡಿಪರ್ ಮಿನಿಸ್ಟ್ರು, ಕರೆಕ್ಟ್, ಕಂದಾಯ ಇಲಾಖೆ ಒಂದು 15-20 ತಿಂಗಳ, ಈ ರೀತಿ ಇದ್ದಾಗ ಏನು ಅಧಿಕಾರ ಎಲ್ಲ ಕೊಟ್ಟು ಬಿಟ್ಟಿವಿ ಅಂತೇಳಿ 5 ವರ್ಷ ಮಂತ್ರಿ ಇದ್ದಂಥವ್ರು ಇದ್ದಾರೆ ಅಲ್ಲಿ. ಕರೆಕ್ಟ್. ಅಲ್ಲೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವ್ರೇನ್ ಮಾಡಿದಾರೆ ಎಲ್ಲರಿಗೂ ಗೊತ್ತಿದೆ. ಕರೆಕ್ಟ್. 5 ವರ್ಷ ಇರಿಗೇಷನ್ ಮಿನಿಸ್ಟ್ರು, ಮತ್ತೊಂದು ಮಿನಿಸ್ಟ್ರು, ಇಂಡಸ್ಟ್ರಿ ಮಿನಿಸ್ಟ್ರು, ಇಡೀ 5 ವರ್ಷ ಮಂತ್ರಿ ಆದಂಥವ್ರು ಇದ್ದಾರೆ. ಯಾವುದೋ ಅಂತ ಅಪರ್ಚುನಿಟಿ ನಂಗೆ ಸಿಗ್ಲಿಲ್ಲ. ಇಷ್ಟಿದ್ದಾಗೂ ಸಹಿತಗೆ ಪಕ್ಷದ ಸಲುವಾಗಿ ನನ್ನ ಕಾಂಟ್ರಿಬ್ಯೂಷನ್ ಇದೆಯಲ್ಲ. ಕರೆಕ್ಟ್. ಪಕ್ಷದ ಸಂಘಟನೆ ಮಾಡ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಇಲ್ದಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತಿಯೊಂದು ಜಿಲ್ಲೆ ತಾಲೂಕಿಗೆ ಹೋಗಿ ಬಂದಂತ ವ್ಯಕ್ತಿ ಯಾರಾದ್ರೂ ನಾನು, ಜಗದೀಶ್ ಶೆಟ್ಟರ್. ಅವತ್ತು ಯಡಿಯೂರಪ್ಪನವರು, ಅನಂತ್ ಕುಮಾರ್ ಉತ್ತರ ಕರ್ನಾಟಕದ ಬಗ್ಗೆ ಯಾವುದೇ ಒಂದು ವಿಚಾರ ಬಂದಾಗ ನನ್ನ ಕನ್ಸಲ್ಟೇಷನ್ ಮಾಡ್ಲಾದ ಏನೂ ಮಾಡ್ತಾ ಇರಲಿಲ್ಲ. ಆ ರೀತಿ ಒಂದು ಪಾರ್ಟಿಗೂ ಕಾಂಟ್ರಿಬ್ಯೂಷನ್ ಮಾಡಿದೆಲ್ಲ. ನಾನು ಏನೋ ಮಂತ್ರಿ, ಮುಖ್ಯಮಂತ್ರಿ ಆಗಿ ಬರೇ ನಾನು ಹುಬ್ಳಿ ಸೆಂಟ್ರಲ್ ಕ್ಷೇತ್ರಕ್ಕೆ ಹುಬ್ಳಿಗೆ ಸೀಮಿತ ಆಗಿಲ್ಲ. ನಾನು ಇಡೀ ಆ ಭಾಗದಲ್ಲಿ ಪಾರ್ಟಿ ಕಟ್ಟುವಂತ ಕೆಲಸ ಮಾಡಿಲ್ಲ. ಆ ಕಾಂಟ್ರಿಬ್ಯೂಷನ್ ಯಾರು ಹೇಳ್ತಾರೆ? ಕರೆಕ್ಟ್. ಹಾಗಾದ್ರೆ ಅಂತ ಒಬ್ಬ ವ್ಯಕ್ತಿಗೆ 30-40 ವರ್ಷ ದುಡ್ದಂತ ವ್ಯಕ್ತಿಗೆ ಒಂದು ಬಹಳ ದೊಡ್ಡ ವಿಷಯ ಅಲ್ಲ, ಒಂದು MLA ಟಿಕೆಟ್ ಕೊಡುದಿಲ್ಲ ಅಂತಂದ್ರೆ ಇದನ್ನ ಯಾಕೆ ಕ್ವಶನ್ ಮಾಡೋದಿಲ್ಲ? ಕರೆಕ್ಟ್. ಏನ್ ಅನ್ಯಾಯ ಮಾಡಿದ್ರು ಜಗದೀಶ್ ಶೆಟ್ಟರು? ಹೌದು. ಅದಕ್ಕಾಗಿ ಈ ಒಂದು ಏನು ಸ್ವಾಭಿಮಾನಿಗೆ ಪೆಟ್ಟು ತಂದ್ರು, ಅದಕ್ಕೆ ನಾ ಪ್ರೊಟೆಸ್ಟ್ ಮಾಡುವಂತ ಬಂತು ನೇಚರ್. ನಾ ಪ್ರೊಟೆಸ್ಟ್ ಮಾಡದೇ ಇದ್ರೆ ನಾ ಗುಲಾಮ್ನಾಗಿರ್ಬೇಕಾಗಿತ್ತು ಅಲ್ಲಿ. ಶೆಟ್ಟರ್ ಟೇಕ್ ಇಟ್ ಗ್ರಾಂಟೆಡ್, ಅವ್ರು ಡಿಸಿಪ್ಲಿನ್, ಶಿಸ್ತಿನ ವ್ಯಕ್ತಿ, ಪಾರ್ಟಿ ವಿರುದ್ಧ ಹೋಗುದಿಲ್ಲ, ಕಾಂಗ್ರೆಸ್ ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಥಿಂಕಿಂಗ್ ಮಾಡಿ ನಮ್ಮನ್ನು ಮೂಲಗುಂಪು ಮಾಡುವಂತ ಕೆಲಸ ಮಾಡಿದ್ರು. ಗುಲಾಮ್ನಾಗಿ ಇರ್ಬೇಕನ್ನುವಂತ ಒಂದು ವ್ಯವಸ್ಥೆ ನಡೆದಿತ್ತು. ಕೆಲವೇ ವ್ಯಕ್ತಿಗಳ ಒಂದು ಷಡ್ಯಂತ್ರ ಇದು. ಯಾರು ಸರ್ ಕೆಲವು ವ್ಯಕ್ತಿ? ಅಲ್ಲ, ಹೇಳಿದ್ರಲ್ಲ ಈಗ ಹಿಂದೆ BL ಸಂತೋಷ್ ಇರ್ಬೋದು, ನಮ್ಮ ಪ್ರಹ್ಲಾದ್ ಜೋಶಿ ಇರ್ಬೋದು, ಎಲ್ಲರೂ ಕೂಡಿದ್ರು ಇದರಲ್ಲಿ. ಕೂಡಿ ಮೇಲೆ ದಿಲ್ಲಿ ಪ್ರಾಬಲ್ಯವನ್ನ ಕಟ್ ಮಾಡ್ಲಿಕ್ಕೆ ಈಗ ನಾನು 7ನೇ ಸಾಲ ಆರಿಸಿ ಬಂದಿದ್ರೆ ಸೀನಿಯರ್ ಮೋಸ್ಟ್ ಲೀಡರ್ ಹಾಕಿದ್ದೆ ನಾನು. ಯಡಿಯೂರಪ್ಪ ನಂತರ ಮುಖ್ಯಮಂತ್ರಿ ಕ್ಲೇಮ್ ಮಾಡ್ಬೋದು, ಮತ್ತೊಂದು ಏನೋ ಒಂದು ಆಗಿ ಯಾರ್ಯಾರು ಅದ್ರ ಮೇಲೆ ಆಸೆ ಇಟ್ಟಂತವ್ರು ಇದನ್ನ ತಪ್ಪಿಸುವಂತದ್ದು ಜಗದೀಶ್ ಶೆಟ್ಟರ್ ಮೂಲಗುಂಪು ಮಾಡುವಂತ ಕೆಲಸ ಮಾಡಿದ್ರು. ಹೀಗಾಗಿ ಅದನ್ನು ಪ್ರೊಟೆಸ್ಟ್ ಮಾಡುವಂತ ಕೆಲಸ ನಾನು ಮಾಡಿದೆ. ಕರೆಕ್ಟ್. ಬಹಳ ಜನ ಅಪ್ರಿಶಿಯೇಟ್ ಮಾಡಿದ್ರು, ಇಲ್ಲ ಜಗದೀಶ್ ಶೆಟ್ಟರ್ ನೀವು ಮಾಡಿದ್ದ ಸರಿ ಇದೆ, ನಿಮ್ಮನ್ನು ಮೂಲಗುಂಪೆ ಮಾಡುವಂತದ್ದು ವಿದೌಟ್ ಎನಿ ರೀಸನ್ಸ್. ಕರೆಕ್ಟ್. ಹೀಗಾಗಿ ಇದನ್ನ ಯಾರು ಚರ್ಚೆನ ಮಾಡ್ತಾ ಇಲ್ಲಲ್ಲ. ಹೌದು. ಬಟ್ ಎಲ್ಲೋ ಒಂದು ಕಡೆ ಸರ್, ನೀವು ಹೇಳ್ತಾ ಇರುವಂತಹ ಮಾತುಗಳಲ್ಲಿ ನನಗೆ ಕಟ್ಟಿ ಬೆಳೆಸಿದಂತಹ ಪಕ್ಷದ ಸ್ಥಿತಿಗೆ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ಆ ತುಡಿತ ಇದೆಯಲ್ಲ. ಅಂದ್ರೆ ಅದರಿ ನಾ ಹೇಳುದು, ನಮ್ಮ ಮುಂದೆ ಹಾಳಾಗ್ತಾ ಇದೆಯಲ್ಲಂತೆ. ಕರೆಕ್ಟ್. ಈಗ ಇವತ್ತು ದಕ್ಷಿಣ ಭಾರತದಲ್ಲಿ ಇರೋದು ಒಂದೇ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಇರುವಂತದ್ದು. ಇಲ್ಲಿ ಕೇರಳದಲ್ಲಿ ಇಲ್ಲ, ತಮಿಳುನಾಡಿನಲ್ಲಿ ಇಲ್ಲ, ತೆಲಂಗಾಣದಲ್ಲಿ ಇಲ್ಲ, ಆಂಧ್ರದಲ್ಲಿ ಇಲ್ಲ, ಮಹಾರಾಷ್ಟ್ರದಲ್ಲಿ ಸಮ್ಮಿಶ್ರ ಯಾವಾಗಲೂ ಹೌದು ನಿಮ್ದೇ ಆದ ಮೆಜಾರಿಟಿ ಮೇಲೆ ಬಂದಿಲ್ಲ. ಇಷ್ಟೆಲ್ಲ ಸುತ್ತಮುತ್ತಲು ರಾಜ್ಯಗಳಲ್ಲಿ ಈ ರೀತಿ ಪರಿಸ್ಥಿತಿ ಇರುವಾಗ ಇರುವಂತ ರಾಜ್ಯವನ್ನು ನೀವು ಕಳ್ಕೊಂತಿರಲ್ಲ. ಕರೆಕ್ಟ್. ಇಷ್ಟು ಹಾರ್ಡ್ ವರ್ಕ್ ಮಾಡಿ ಪಾರ್ಟಿ ಕಟ್ಟಿದಂತದನ್ನ ಯಾರೋ ಕೆಲವು ವ್ಯಕ್ತಿಗಳ ಹಿತಾಸಕ್ತಿ ಸಲುವಾಗಿ ಇಡೀ ರಾಜ್ಯವನ್ನ ಬಿಜೆಪಿನ ಕಳ್ಕೊಂಡಿರಲ್ಲ ನೀವು. ಕರೆಕ್ಟ್. ಮುಂದೆ ಅದು ಉದ್ಧಾರ ಆಗದ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ತಯಾರಿಲ್ಲ ಯಾರು. ಹೌದು. ಕರೆಕ್ಟ್ ಸರ್. ಬಟ್ ಯಾವತ್ತಿದ್ರೂ ಶ್ರಮ ವ್ಯರ್ಥ ಆಗಲ್ಲ ಸರ್, ಅದು ವ್ಯಕ್ತಿಗೆ ಶಕ್ತಿಯನ್ನು ತುಂಬುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.